ಕುವೆಂಪು ಅವರ ಕವನ ಕವಿ. ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ. ಹೂವಿನ ಮರದಲ್ಲಿ ಜೇನುಂಬುಳುಗಳು ಮೊರೆವುದು ರಾಜನ ಭಯದಿಂದಲ್ಲ. ವನದ ಏಕಾಂತದಿ ಪೆಣ್ ನವಿಲೆಡೆಯಲಿ ಮಯೂರ ನೃತ್ಯೋನ್ಮತ್ತ ವಿಲಾಸಕ್ಕೆ ರಾಜನ ಕತ್ತಿಯ ಗಣನೆಯೇ ಇಲ್ಲ. ವಿದಾಗ ವ್ಯೋಮದಿ ಮೆಲ್ಲ ಮೆಲ್ಲಗೆ ತನ್ನೊಂದಿಚ್ಛೆಗೆ ತೇಲುವ ಮೇಘದ ಆಲಸ್ಯಕ್ಕೆ ಅರಸನ ಒಳುಕಿಲ್ಲ. ಗಾಳಿಯ ಮುತ್ತಿಗೆ ಮೈ ಝುಮ್ಮೆನ್ನಲು ತೆರೆ 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 ಆಹ ತಿಳಿಗೊಳದ ಎದೆಯಲ್ಲಿ ಮಿನು ಮಿನು ಮಿಂಚುವ ನುಣ್ಬೆಳುದಿಂಗಳ ಲೀಲೆಗೆ ದೊರೆ ಮೆಚ್ಚುಗೆ ಬೇಕಿಲ್ಲ. ಸಿಡಿಲನು ಸಿಡಿಯುತ್ತೆ ಮೊಳಗುತ್ತೆ ನುಗ್ಗುವ ಕಾರ್ಗೋಲದ ಕರುಮುಗಿಲಿ ಹೊಮ್ಮುವ ಕೆಂಕಿಡಿ ಬಣ್ಣದ ಮಂಗೆರೆ ಮಿಂಚಿಗೆ ಆಸ್ಥಾನದ ದಾಸ್ಯದ ಹುರುಪಿಲ್ಲ. ಕತ್ತಲೆ ಮುತ್ತಿದ ಬಾನಲಿ ಮಿಣುಕುವ ತಾರೆಗೆ ದೊರೆಯ ಆಣತಿ ತೃಣವಿಲ್ಲ. ವಿಪ್ಲವ ಮೂರ್ತಿಯ ಸಕನಾಗಿ ಹನೈ ಕವಿಗೆ ಅರಸು ಗಿರಸುಗಳ ಋಣವಿಲ್ಲ. ಅವನ್ ಅಗ್ನಿಮುಖಿ ಪ್ರಳಯ ಶಿಖಿ. ನಿಸರ್ಗದಲ್ಲಿ ಕಂಡುಬರುವ ದೃಶ್ಯಗಳನ್ನು ಮತ್ತು ಪ್ರಸಂಗಗಳನ್ನೇ ರೂಪಕಗಳನ್ನಾಗಿ ನಿರೂಪಿಸುತ್ತಾ ನಾಡನ್ನು ಆಳುವ ರಾಜನ ಮುಂದೆ ಕವಿಯ ವ್ಯಕ್ತಿತ್ವ ಯಾವ ರೀತಿಯಲ್ಲಿರುತ್ತದೆ ಎಂಬುದನ್ನು ಈ ಕವನದಲ್ಲಿ ಹೇಳಲಾಗಿದೆ. ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ. ವಸಂತ ಕಾಲ ಯಾವುದು? ವಸಂತ ಕಾಲ ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳಿನವರೆಗಿನ ಸಮಯವನ್ನು ವಸಂತ ಕಾಲ ಅಂತ ಕರೀತಾರೆ. ವಸಂತ ಕಾಲದಲ್ಲಿ ಹಣ್ಣೆಲೆಗಳು ಉದುರಿ ಚಿಗುರೆಲೆಗಳು ಸೊಂಪಾಗಿ ಬೆಳೆದು ಮರಗಿಡಗಳು ಕಕ್ಕಳಿಸುತ್ತಿರುತ್ತವೆ. ವಸಂತ ವನದಲ್ಲಿ, ವನ ಅಂದರೆ ಕಾಡು ಅಥವಾ ಉದ್ಯಾನ, ಒಂದು ವಸಂತ ಕಾಲ. ಆ ವಸಂತ ಕಾಲದಲ್ಲಿ ಕಾಡಿನ ಎಲ್ಲೆಡೆಯಲ್ಲಿಯೂ ಕೂಡ ಮರಗಿಡಗಳು ಅತ್ಯಂತ ಸೊಬಗಿನಿಂದ ಕಗ್ಗೊಳಿಸ್ತಾ ಇದೆ. ಆಗ ಕೂಗುವ ಕೋಗಿಲೆ ಚಿಗುರಾದ ಮಾವಿನ ಚಿಗುರನ್ನು ತಿಂದು ಇಂಪಾದ ಗಾನವನ್ನು ಹಾಡ್ತಾ ಇರ್ತಕ್ಕಂಥ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ. ಬಿರುದು ಅಂತಂದ್ರೆ ಪ್ರಶಸ್ತಿ, ಮೆಚ್ಚುಗೆಯ ಸೂಚಕವಾಗಿ ರಾಜ ಕೊಡುವಂತ ಪ್ರಶಸ್ತಿ. ನೋಡಿ, ವನದಲ್ಲಿ ವಸಂತವನದಲ್ಲಿ ಹಾಡುತ್ತಿರುವ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ. ಕೋಗಿಲೆಯು ತನ್ನ ಪಾಡಿಗೆ ತಾನು ತನ್ನ ಆನಂದಕ್ಕಾಗಿ ಧ್ವನಿ ಮಾಡುತ್ತಿದೆಯೇ ಹೊರತು ರಾಜನು ಕೇಳಿ ಮೆಚ್ಚಿಕೊಂಡು ಬಿರುದನ್ನು ದಯಪಾಲಿಸಲೆಂದು ಹಂಬಲಿಸುವುದಿಲ್ಲ. ಕೋಗಿಲೆಯು ಹಾಡುವುದು ತನ್ನ ಆನಂದಕ್ಕಾಗಿ, ತನ್ನ ಸಂತೋಷಕ್ಕಾಗಿ. ಹೂವಿನ ಮರದಲ್ಲಿ ಜೇನುಂಬುಳುಗಳು ಮೊರೆವುದು ರಾಜನ ಭಯದಿಂದಲ್ಲ. ಹೂವಿನ ಮರದಲ್ಲಿ ಸಂಪೂರ್ಣವಾಗಿ ಹೂಗಳಿಂದ ತುಂಬಿ ಕಂಗೊಳಿಸುತ್ತಿರುವಂಥ ಮರದಲ್ಲಿ ಜೇನುಂಬುಳುಗಳು, ಹುಳು ಅಂತಂದ್ರೆ ಹುಳು, ಜೇನಿನ ಹುಳುಗಳು ಮೊರೆವುದು, ಝೇಂಕಾರ ಮಾಡುತ್ತಿರುವುದು ರಾಜನ ಭಯದಿಂದಲ್ಲ. ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲೂ ಅಷ್ಟೇ ನಾಡನ್ನಾಡುವವರು ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ, ಈ ಜಗತ್ತಿನ ಸಕಲ ಕ್ರಿಯೆಗಳಿಗೂ ನಾನೇ ಕಾರಣ ಅನ್ನತಕ್ಕಂಥ ಒಂದು ಅಹಂಭಾವ ಎಲ್ಲ ಕಾಲದಲ್ಲೂ ಕೂಡ ಇರ್ತದೆ. ಹಾಗಾದರೆ ಕವಿ ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ನಡೆಯುತ್ತಿರ್ತಕ್ಕಂಥ ಇಂಥ ನಿಸರ್ಗದ ಅನೇಕ ಕ್ರಿಯೆಗಳು ರಾಜನ ಭಯದಿಂದಲ್ಲ ಅಥವಾ ರಾಜನ ಮೆಚ್ಚುಗೆಯನ್ನು ಪಡೆಯಬೇಕೆಂದಲ್ಲ. ಹೂಗಳ ಮಕರಂದವನ್ನು ಹೀರಿಕೊಂಡು ಬಂದು ಸಿಹಿಯಾದ ಜೇನನ್ನು ತಯಾರು ಮಾಡುವಾಗ ಕೇಳಿಬರುವ ಜೇನ್ಕಾರದ ಧ್ವನಿಯು ಜೇನು ಹುಳುಗಳ ಕೆಲಸದ ದನಿಯ ಹೊರತು ರಾಜನಿಂದ ಎಲ್ಲಿ ಕೇಡಾಗುವುದೋ ಎಂಬ ಹೆದರಿಕೆಯಿಂದ ಅರುಚುತ್ತಿರುವ ಧ್ವನಿಯಲ್ಲ. ವನದ ಏಕಾಂತದಿ ಪೆಣ್ಣವಿಲೆಡೆಯಲಿ ಮಯೂರ ನೃತ್ಯೋನ್ಮತ್ತ ವಿಲಾಸಕ್ಕೆ ರಾಜನ ಕತ್ತಿಯ ಗಣನೆಯ ಇಲ್ಲ. ವನದ ಏಕಾಂತದಿ, ಕಾಡಿನ ಒಂದು ಏಕಾಂತ ಸ್ಥಳ, ಅಲ್ಲಿ ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಿಲ್ಲ ಅಥವಾ ಯಾವುದೇ ಮನುಷ್ಯರಿಲ್ಲ. ಅಂತ ಏಕಾಂತ ಸ್ಥಳದಲ್ಲಿ ನವಿಲೆಡೆಯಲ್ಲಿ, ಹೆಣ್ಣು ನವಿಲಿನ ಎಡೆಯಲ್ಲಿ, ಬಳಿಯಲ್ಲಿ, ಪಕ್ಕದಲ್ಲಿ ಮಯೂರ, ಆ ಗಂಡು ನವಿಲು ನೃತ್ಯೋನ್ಮತ್ತ, ಮಯೂರ ಅಂದ್ರೆ ನವಿಲು,
ಗಂಡು ನವಿಲು ನೃತ್ತ ಉನ್ಮತ್ತ. ನೃತ್ತ ಅಂದ್ರೆ ಕುಣಿತ, ಉನ್ಮತ್ತ ಅಂತಂದ್ರೆ ಅತ್ಯಂತ ಪ್ರಣಯದ, ಪ್ರೇಮದ, ಆನಂದದ ಭಾವನೆಗಳಿಂದ ಉದ್ದೀಪಗೊಂಡಂತ ಆ ಗಂಡು ನವಿಲು ಏನ್ ಮಾಡ್ತಾ ಇದೆ? ವಿಲಾಸಕ್ಕೆ, ಸೊಬಗಿನ ಕ್ರೀಡೆಗೆ, ಉಲ್ಲಾಸದ ಪ್ರಣಯದ ಕ್ರೀಡೆಗೆ ರಾಜನ ಕತ್ತಿಯ ಗಣನೆಯೇ ಇಲ್ಲ. ಕತ್ತಿ ಅಂದ್ರೆ ಅವನ ಆಯುಧ. ರಾಜನ ಪ್ರಬಲವಾದ ಯಾವುದೋ ಒಂದು ಶಕ್ತಿ ನನಗೇನೋ ಮಾಡುತ್ತೆ ಅನ್ನತಕ್ಕಂಥ ಗಣನೆ, ಲೆಕ್ಕವೇ ಇಲ್ಲ. ಅಂದ್ರೆ ಜಗತ್ತಿನಲ್ಲಿ ಜನ ಸಮುದಾಯದಲ್ಲಾಗ್ಲಿ, ಪ್ರಾಣಿ ಲೋಕದಲ್ಲಾಗ್ಲಿ ನಡೀತಾ ಇರ್ತಕ್ಕಂಥ ಇಂಥ ನೂರಾರು ಬಗೆಯ ಅತ್ಯಂತ ಆನಂದದ ಈ ಕ್ರೀಡೆಗಳಲ್ಲಿ ಯಾವುದೇ ರಾಜನ ಭಯವಿಲ್ಲ. ಕಾಡಿನ ನಿಸರ್ಗದ ಬಳಿಯಲ್ಲಿ ಹೆಣ್ಣು ನವಿಲಿನ ಜೊತೆಗೂಡಿ ಒಲವು ನಲಿವಿನ ತುಡಿತಗಳಿಂದ ಕೂಡಿ ನರ್ತಿಸುತ್ತಿರುವ ಗಂಡು ನವಿಲಿಗೆ ರಾಜನ ಕತ್ತಿಯ ಅಂಕೆ ಇಲ್ಲ, ಲೆಕ್ಕವಿಲ್ಲ. ಅಂದ್ರೆ ಅರ್ಥ, ಜಗತ್ತಿನ ಈ ಕ್ರಿಯೆಗಳೆಲ್ಲವೂ ಕೂಡ ತಮ್ಮ ಪಾಡಿಗೆ ತಾವು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೂ ರಾಜನ ಅಧಿಕಾರಕ್ಕೂ ಯಾವುದೇ ಸಂಬಂಧವಿಲ್ಲ. ನಿಧಾಗ ವ್ಯೋಮದಿ ಮೆಲ್ಲ ಮೆಲ್ಲಗೆ ತನ್ನೊಂದಿಚ್ಛೆಗೆ ತೇಲುವ ಮೇಘದ ಆಲಸ್ಯಕ್ಕೆ ಅರಸನ ಅಳುಕಿಲ್ಲ. ಅಲ್ಲಿ ನೋಡಿ, ನಿಧಾಗ ಬೇಸಿಗೆಯ ಕಾಲದಲ್ಲಿ ವ್ಯೋಮದಿ ಆಕಾಶದಲ್ಲಿ ಮೆಲ್ಲ ಮೆಲ್ಲಗೆ ತನ್ನೊಂದಿಚ್ಛೆಗೆ ತೇಲುವ ಆ ಬೇಸಿಗೆಯ ಕಾಲದಲ್ಲಿ ಗಗನದಲ್ಲಿ ಆಕಾಶದ ಆ ಮೇಲ್ಭಾಗದಲ್ಲಿ ಏನ್ ಕಾಣ್ತಾ ಇದೆ? ಮೆಲ್ಲ ಮೆಲ್ಲಗೆ ತನ್ನೊಂದಿಚ್ಛೆಗೆ, ತನಗಿಚ್ಛೆ ಬಂದಂಗೆ ತೇಲುವ ಮೇಘದ, ಮೇಘ ಅಂದ್ರೆ ಮೋಡಗಳ ಆಲಸ್ಯಕ್ಕೆ, ಆಲಸ್ಯ ಅಂದ್ರೆ ಮಂದಗಮನ, ನಿಧಾನವಾಗಿ ತಪ್ಪಾಡ್ತಾ ಚಲಿಸ್ತಾ ಇದೆ. ಅರಸನ ಅಳುಕಿಲ್ಲ. ಅರಸ ಏನನ್ನು ಮಾಡುತ್ತಾನೋ, ನಿಧಾನ ಹೋದ್ರೆ ಅನ್ನತಕ್ಕಂಥ ಭಯವಿಲ್ಲ. ಅಂದ್ರೆ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಜನಗಳ ಮೈಮನಗಳನ್ನ ನಿಯಂತ್ರಿಸಿ ತನ್ನ ದಬ್ಬಾಳಿಕೆ, ಕ್ರೌರ್ಯ ಅಥವಾ ಆಡಳಿತದ ಬಿಗಿಮುಷ್ಟಿಯಿಂದ ಇಡೀ ಜಗತ್ತನ್ನು ನಿಯಂತ್ರಿಸುವಂತ ಈ ರಾಜನ ಯಾವುದೇ ಅಂಕೆ ಶಂಕೆಗಳಿಲ್ಲದೆ ಪ್ರಕೃತಿ ತನ್ನ ಪಾಡಿಗೆ ತಾನು ನಡೀತಾ ಇದೆ. ಪ್ರಕೃತಿಯಲ್ಲಿನ ಕ್ರಿಯೆಗಳು ನಡೀತಾ ಇದೆ. ನಿಧಾಗ ವ್ಯೋಮದಿ ಮೆಲ್ಲ ಮೆಲ್ಲಗೆ ತನ್ನೊಂದಿಚ್ಛೆಗೆ ತೇಲುವ ಮೇಘದ ಆಲಸ್ಯಕ್ಕೆ ಅರಸನ ಅಳುಕಿಲ್ಲ. ಬೇಸಿಗೆಯ ಮುಗಿಲಲ್ಲಿ ತನ್ನ ಪಾಡಿಗೆ ತಾನು ತೇಲುತ್ತಾ ಮಂದಗತಿಯಲ್ಲಿ ಸಾಗುತ್ತಿರುವ ಮೋಡಕ್ಕೆ ಅರಸನು ತನಗೆ ಏನು ಮಾಡುವನು ಎಂಬ ಚಿಂತೆ ಇಲ್ಲ. ಗಾಳಿಯ ಮುತ್ತಿಗೆ ಮೈ ಜುಮ್ಮೆನ್ನಲು ತೆರೆ 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 ಆಹ ತಿಳಿಗೊಳದ ಎಲೆಯಲ್ಲಿ ಮಿನು ಮಿನು ಮಿಂಚುವ ನುಣ್ಬೆಳು ತಿಂಗಳ ಲೀಲೆಗೆ ದೊರೆ ಬಿಚ್ಚಿಗೆ ಬೇಕಿಲ್ಲ. ನೋಡಿ, ಒಂದು ಪ್ರಶಾಂತವಾಗಿರ್ತಕ್ಕಂಥ ಸರೋವರ ಇದೆ. ಆ ಸರೋವರದ ನೀರಿನ ಅಲೆಗಳ ಮೇಲೆ ಗಾಳಿಯ ಮುತ್ತಿಗೆ, ಮುತ್ತಿಗೆ ಅದರಲ್ಲಿ ಹೊಡೆತ, ಗಾಳಿ ಸ್ವಲ್ಪ ಜೋರಾಗಿ ಬೀಸ್ತಾ ಇದೆ. ಸ್ವಲ್ಪ ಅದು ಬೀಸಿದ ತಕ್ಷಣ ಮೈ ಜುಮ್ಮೆನಲು. ಯಾವುದರ ಮೈ ಜುಮ್ಮೆಂತದೆ? ತಿಳಿಗೊಳದ ನೀರಿನ ಅಲೆಗಳ ಮೇಲೆ ಗಾಳಿಯ ಬಡಿತ ಹೊಡೆದಾಗ ಆ ಇಡೀ ಸರೋವರದ ಮೈ ಜುಮ್ಮೆಂದಂತೆ ತೆರೆ 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 ಆಹ. ತೆರೆ ಅಂದ್ರೆ ಅಲೆ, ಅಲೆ ಅಲೆ ಅಲೆಗಳಾಗಿ ಉರುಳುತ್ತಾ ತಿಳಿಗೊಳದ ಆ ಕಸಕಡ್ಡಿಗಳು ಯಾವುದೂ ಇಲ್ಲಿರತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಕೂಡಿರತಕ್ಕಂಥ ತಿಳಿಗೊಳದ ಎದೆಯಲ್ಲಿ, ನೀರಿನ ನೆಲೆಯಲ್ಲಿ ಮಿನು ಮಿನು ಮಿಂಚುವ ನುಣ್ಬೆಳದಿಂಗಳ. ನೋಡಿ, ಪೂರ್ಣಿಮೆಯ ಚಂದ್ರನ ಆ ಬೆಳಗು, ಗಗನದಲ್ಲಿ ಬೆಳಗುತ್ತಿರುವ ಚಂದ್ರನ ಪ್ರತಿಬಿಂಬ ಈ ತಿಳಿಗೊಳದ ಅಲೆಗಳ ನಡುವೆ ಕಾಣ್ತಾ ಇದೆ. ಮಿನು ಮಿನು ಮಿಂಚುವ, ಚೆನ್ನಾಗಿ ಹೊಳೆಯುತ್ತಿರುವಂತಹ ನುಣ್ಬೆಳದಿಂಗಳ. ನುಣ್ಣಂದ್ರೆ ಅಂದ ಚಂದದ ಬೆಳದಿಂಗಳ ಲೀಲೆಗೆ, ಅದರ ಆಟಕ್ಕೆ, ಅದರ ಕ್ರೀಡೆಗೆ, ಅದರ ಸೊಗಸಿಗೆ ಅಲೆ ಎಲೆಯಾಗಿ ಉರುಳುತ್ತಿರುವ ಆ ನೀರಿನಲ್ಲಿ ಚಂದ್ರನ ಪ್ರತಿಬಿಂಬವೂ ಕೂಡ ಅಲೆ ಎಲೆಯಾಗಿಯೇ ತೇಲುತ್ತಿದೆಯೇನೋ ಎನ್ನುವಂತೆ ಕಾಣ್ತಾ ಇದೆ. ಅತ್ಯಂತ ಸುಂದರವಾದ ದೃಶ್ಯ ಪ್ರಕೃತಿಯಲ್ಲಿ ಇದೆ, ನಡೀತಾ ಇದೆ. ಲೀಲೆಗೆ ದೊರೆ ಮೆಚ್ಚುಗೆ ಬೇಕಿಲ್ಲ. ದೊರೆ ಇದನ್ನು ನೋಡ್ಬಿಟ್ಟು ಶವಾಸ್ಕಿರಿಯನ್ನು ಕೊಡ್ಲಿ ಅಂತದೇನು ಅಪೇಕ್ಷೆ ಪಡ್ತಾ ಇಲ್ಲ. ಕೊಳದ ಮೇಲೆ ಬೀಸುತ್ತಿರುವ ಗಾಳಿಯ ಬಡಿತದಿಂದ ಉಂಟಾಗಿರುವ ನೀರಿನ ಅಲೆಗಳ ನಡುವೆ ಮಿನು ಮಿನು ಮಿಂಚುತ್ತಿರುವ, ಹೊಳೆಯುತ್ತಿರುವ ಬೆಳದಿಂಗುಳಿನ ಸೊಬಗಿಗೆ ರಾಜನ ಮೆಚ್ಚುಗೆ ಬೇಕಿಲ್ಲ. ಚಂದ್ರನ ಪ್ರತಿಬಿಂಬ ಅಲ್ಲಿ ಆ ಅಲೆಗಳ ಮೇಲೆ ತೇಲುತ್ತಾ ಸಾಗುತ್ತಿದೆ. ಸಿಡಿಲನ್ನು ಸಿಡಿಯುತ್ತೆ
ಮೊಳಗುತೆ ನುಗ್ಗುವ ಕಾರ್ಗಾಲದ ಕರುಮುಗಿಲಿ ಹೊಂಬುವ ಕೆಂಗಿಡಿ ಬಣ್ಣದ ಹೊಂಗೆರೆ ಮಿಂಚಿಗೆ ಆಸ್ಥಾನದ ದಾಸ್ಯದ ಹುರುಪಿಲ್ಲ. ನೋಡಿ, ಸಾಮಾನ್ಯವಾಗಿ ಆಸ್ಥಾನದಲ್ಲಿ ರಾಜನ ಮುಂದೆ ನಡುಬಗ್ಗಿಸಿ ತಲೆ ತಗ್ಗಿಸಿ ತಮ್ಮ ಗುಲಾಮತನವನ್ನು ವ್ಯಕ್ತಪಡಿಸ್ಕೊಳ್ತಾರೆ ಜನ. ಆದರೆ ಪ್ರಕೃತಿಯ ಯಾವುದೇ ಇಂತಹ ಕ್ರಿಯೆಗಳಿಗೆ ಅಂತ ರಾಜನ ಯಾವುದೇ ಅಂಕೆ ಶಂಕೆ ಇಲ್ಲ, ಅಥವಾ ದಾಸ್ಯದ ಕೀಳರಿಮೆ ಇಲ್ಲ. ಸಿಡಿಲನ್ನು ಸಿಡಿಯುತ್ತೆ ಮೊಣಗುತ್ತೆ ನುಗ್ಗುವ ಕಾರ್ಗಾಲದ ಕರುಮುಗಿಲಿಯೂ ಹೊಮ್ಮುವ. ಕಾರ್ಗಾಲ ಅಂದ್ರೆ ಮಳೆಗಾಲದ, ಕರ್ಮುಗಿಲು, ಕರ್ ಪ್ಲಸ್ ಮುಗಿಲು, ಕರ್ಮುಗಿಲು, ಕರೀದು, ಕಪ್ಪು ಬಣ್ಣದ ಮುಗಿಲು ಅಂದ್ರೆ ನೀರಿನ ಅಂಶಗಳಿಂದ ಕಣಗಳಿಂದ ತುಂಬಿರ್ತಕ್ಕಂಥ ಕಪ್ಪನೆಯ ಮೋಡಗಳಿಂದ ಹೊಮ್ಮುವ. ಆ ಮಳೆಗಾಲದಲ್ಲಿ ಕಾರ್ಮೋಡಗಳ ಘರ್ಷಣೆಯಿಂದ ಸಿಡಿಲನ್ನು ಸಿಡಿಯುತ್ತೆ. ಅತ್ಯಂತ ದೊಡ್ಡ ಶಬ್ದದಿಂದ ಸಿಡಿಲು ಬರ್ತದೆ. ಆ ಸಿಡಿಲು ಬಡಿದ ಮರುಕ್ಷಣವೇ ಕೋಲ್ಮಿಂಚು ಬರ್ತದೆ. ಹಾಗಾದ್ರೆ ಕೋಲ್ಮಿಂಚು ಮೊದಲು ಬರ್ತದೆ, ಅನಂತರ ಸಿಡಿಸದೆ. ಸಿಡಿಲನ್ನು ಸಿಡಿಯುತ್ತೆ ಮೊಣಗುತ್ತೆ ನುಗ್ಗುವ ಕಾರ್ಗಾಲದ ಕರುಮುಗಿಲಿ ಒಪ್ಪುವ. ಕೆಂಗಿಡಿ, ಕೆಂಪಾದ ಕಿಡಿ, ಕೆಂಪನೆಯ ಬಣ್ಣದ ಹೊಂಗೆರೆ, ಹೊನ್ನಿನ ಅಂಚು. ಹೊನ್ನಿನ ಅಂಚು ಬಂಗಾರದ ಎಳೆಗಳಿಂದ ಕೂಡಿರ್ತಕ್ಕಂಥದ್ದು. ಮಳೆಗಾಲದಲ್ಲಿ ಕೋಲ್ಮಿಂಚು ಕಣ್ಣು ಕೋರೈಸುವಂತೆ ಫಳೋ ಅಂತ ಹೊಡಿತದೆ. ಆ ಮಿಂಚು ಹೊಳೆದ ಮರುಗಳಿಗೆಯಲ್ಲೇ ಭಯಂಕರವಾದ ಸಿಡಿಲು ನಮಗೆ ಏನಾಗುತ್ತೆ ಹೇಳಿ ಕೇಳಿಸುತ್ತೆ. ಹೊಂಗೆರೆ ಮಿಂಚಿಗೆ, ಹೊನ್ನಿನ ಬಣ್ಣದ ಬಂಗಾರದ ಎಳೆಗಳ ಮಿಂಚಿಗೆ ಆಸ್ಥಾನದ ದಾಸ್ಯದ ಹುರುಪಿಲ್ಲ. ಯಾವುದೋ ರಾಜನ ಆಸ್ಥಾನದಲ್ಲಿ ದಾಸ್ಯ ಅಂದ್ರೆ ಗುಲಾಮತನದಿಂದ ತಲೆ ತಗ್ಗಿಸಿ ನಡು ಬಗ್ಗಿಸಿ ನಾನು ನಡೆದುಕೊಳ್ಳಬೇಕು ಅಂತಕ್ಕಂಥ ಹುರುಪಿಲ್ಲ. ದಾಸ್ಯದಲ್ಲೂ ಕೂಡ ಮನುಷ್ಯರಿಗೆ ಒಂದು ಇದಿದೆ. ಉಳ್ಳವರನ್ನ ಕಂಡಾಗ, ಅಧಿಕಾರಸ್ಥರನ್ನ ಕಂಡಾಗ ತಮ್ಮ ವಿನಯವನ್ನ ತಾವಾಗಿ ಮುಂದೆ ಬಹಳ ಇದಾಗಿ ಪ್ರದರ್ಶನ ಮಾಡಿಕೊಳ್ತಾರೆ. ಅಂತಹ ದಾಸ್ಯದ ಪ್ರದರ್ಶನದ ಹಂಬಲ ಇದಕ್ಕಿಲ್ಲ. ಮುಂಗಾರಿನ ಕಪ್ಪು ಮೋಡಗಳ ಎಡೆಯಿಂದ ಹೊರಹೊಮ್ಮುತ್ತಿರುವ ಸಿಡಿಲ ಗರ್ಜನೆಗೆ ಮೊದಲು ಹೊರಹೊಮ್ಮುವ ಚಿನ್ನದ ಕೋಲ್ಮಿಂಚಿಗೆ ರಾಜನ ಅಡ್ಡೋಲಗದಲ್ಲಿ ಮೈಮನವನ್ನು ಮುದುಡಿಕೊಂಡು ಅಡಿಯಾಳಿನಂತೆ ನಡೆದುಕೊಳ್ಳಬೇಕಾದ ಅಗತ್ಯ ಇಲ್ಲ. ಕತ್ತಲೆ ಮುತ್ತಿದ ಬಾಣಲಿ ಮಿಣುಕುವ ತಾರೆಗೆ ದೊರೆಯ ಆಣತಿ ತೃಣವಿಲ್ಲ. ಕತ್ತಲೆ ಮುತ್ತಿದ ಬಾಣಲಿ, ಅಗಾಧವಾದ ಕತ್ತಲೆ ಕವಿದುಕೊಂಡಿದೆ. ಬಾನು ಅಂದ್ರೆ ಆಕಾಶ. ಇಡೀ ನಮ್ಮ ಕಣ್ಣು ನೋಡುವಷ್ಟು ದೃಷ್ಟಿ ಎಲ್ಲ ಪ್ರದೇಶಗಳು ಕೂಡ ಕತ್ತಲೆಯಿಂದ ತುಂಬಿಕೊಂಡಿದೆ. ಅಂತ ಅಗಾಧವಾದ ಕತ್ತಲೆ ಕವಿದಿರುವ ಸಂದರ್ಭದಲ್ಲಿ ಮಿಣುಕುವ, ಪಳಪಳನೆ ಹೊಳೆಯುತ್ತಿರುವ, ಬಹಳವಾಗಿ ಕಂಗೊಳಿಸುತ್ತಿರುವ ತಾರೆಗೆ, ನಕ್ಷತ್ರಗಳಿಗೆ ದೊರೆಯ ಆಣತಿ ತೃಣವಿಲ್ಲ. ದೊರೆ ಏನು ಅಪ್ಪಣೆ ಮಾಡ್ತಾನೋ, ಆಣತಿ ಅಂದ್ರೆ ಅಪ್ಪಣೆ, ಅಪ್ಪಣೆ ಮಾಡ್ತಾನೋ ಅಂತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ತೃಣ ಅಂದ್ರೆ ಕಿಂಚಿತ್ತು, ಕಿಂಚಿತ್ತಾದರೂ ಭಯವಿಲ್ಲ. ಅಂದ್ರೆ ಗಗನದಲ್ಲಿ ಕಾರ್ಗತ್ತಲ ನಡುವೆ ಮಿಣುಮಿಣನೆ ಮಿಣುಗುತ್ತಿರುವಂತ ಆ ನಕ್ಷತ್ರಗಳಿಗೆ ದೊರೆಯ ಯಾವುದೇ ಒಂದು ಭಯವಿಲ್ಲ. ದೊರೆಯ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ದೊರೆಯಿಂದ ನನಗೆ ಏನಾಗುವುದು ಅಂತಕ್ಕಂಥ ಆತಂಕ ಇಲ್ಲ. ಕತ್ತಲೆಯಿಂದ ತುಂಬಿರುವ ಗಗನದಲ್ಲಿ ಮಿಣುಗುತ್ತಿರುವ ಚುಕ್ಕಿಗೆ, ನಕ್ಷತ್ರಗಳಿಗೆ ದೊರೆಯ ಅಪ್ಪಣೆಯು ಕಿಂಚಿತ್ತಾದರೂ ತಟ್ಟುವುದಿಲ್ಲ. ನಿಸರ್ಗದಲ್ಲಿ ಅರಸನ ಅಂಕೆ ಶಂಕೆಗೆ ಒಳಗಾಗದೆ ತಮ್ಮ ಪಾಡಿಗೆ ನಡೀತಕ್ಕಂಥ ಆ ಕ್ರಿಯೆಗಳನ್ನೆಲ್ಲ ಹೇಳಿ ಈಗ ಮತ್ತೆ ಕವಿಯ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳ್ತಾರೆ. ವಿಪ್ಲವ ಮೂರ್ತಿಯ ಸಕನ್ ಆಗಿಹನೈ, ಕವಿಗೆ ಅರಸು ಗಿರಸುಗಳ ಋಣವಿಲ್ಲ. ಅವನ್ ಅಗ್ನಿಮುಖಿ ಪ್ರಳಯಶಿಖಿ. ವಿಪ್ಲವ, ವಿಪ್ಲವ ಅಂತಂದ್ರೆ ಕ್ರಾಂತಿ, ಮೂರ್ತಿ ಅಂದ್ರೆ ವಿಗ್ರಹ. ವಿಪ್ಲವ ಮೂರ್ತಿ ಅಂದ್ರೆ ಕ್ರಾಂತಿಕಾರಿ, ಕೆಡುಕನ್ನು ನಾಶಪಡಿಸಿ ಒಳಿತನ್ನು ನೆಲೆಗೊಳಿಸುವ ವ್ಯಕ್ತಿಯನ್ನ ವಿಪ್ಲವ ಮೂರ್ತಿ. ವಿಪ್ಲವ ಮೂರ್ತಿಯ ಆ ಕ್ರಾಂತಿಕಾರಿಯ ಸಕನ್ ಆಗಿಹನೈ. ಸಕ ಅಂದ್ರೆ ಗೆಳೆಯ, ಮಿತ್ರ. ಆಗಿ ಇಹನ್, ಆಗಿ ಇದ್ದಾನೆ, ಆಗಿಹನೈ ಆಗಿದ್ದಾನೆ. ಕವಿ ಯಾರ ಗೆಳೆಯ? ಕ್ರಾಂತಿಕಾರಿಯ ಗೆಳೆಯ. ಅಂದ್ರೆ ಕೆಟ್ಟದ್ದನ್ನು
ಕೆಟ್ಟದ್ದನ್ನ ನಾಶಪಡಿಸಿ ಒಳಿತನ್ನ ನೆಲೆಗೊಳಿಸುವಂತ ಕ್ರಾಂತಿಕಾರಿಯ ಗೆಳೆಯನೇ ಈ ಕವಿ. ವಿಪ್ಲವ ಮೂರ್ತಿಯ ಸಖನಾಗಿ ಹನೈ ಕವಿಗೆ. ಕವಿ ಅಂದರೆ ಕಾವ್ಯವನ್ನು ಕಟ್ಟುವವನು. ಅಕ್ಷರಗಳ ಮೂಲಕ, ಶಬ್ದಾರ್ಥಗಳ ಮೂಲಕ ಜಗತ್ತಿನ ವಾಸ್ತವವನ್ನು ಜನಮನಕ್ಕೆ ತಿಳಿಸುವಂಥವನು. ಜಗತ್ತಿನಲ್ಲಿ ಯಾವುದು ಚೆಲುವು, ಯಾವುದು ಒಲವು, ಯಾವುದು ಬದುಕಿಗೆ ಅಗತ್ಯ ಅನ್ನತಕ್ಕಂಥದ್ದನ್ನು ಜನಮನಕ್ಕೆ ನಾಟಿಸುವಂತಹ ವ್ಯಕ್ತಿಯೇ ಕವಿ. ಕವಿಗೆ ಅರಸು ಗಿರಸುಗಳ ಋಣವಿಲ್ಲ. ಅರಸು ಗಿರಸು ಸಾಮಾನ್ಯವಾಗಿ ಮನೆ ಗಿನೆ ಅದು ಇದು ಅಂತ ಈ ರೀತಿ ಪದಗಳನ್ನು ಆಡಿದಾಗ ಅವುಗಳ ಬಗ್ಗೆ ನಮಗೊಂದು ತಿರಸ್ಕಾರ ಇರ್ತದೆ. ನಿನ್ನ ಹಣ ನಿನ್ನ ಯಾವನಿಗೆ ಬೇಕು ಹೋಗು ಅಂದಾಗ ಒಂಥರ ತಿರಸ್ಕಾರ ಅಂತ. ಅರಸು ಗಿರಸುಗಳ ಯಾವುದೇ ವ್ಯಕ್ತಿ ಇಲ್ಲವೇ ವಸ್ತುವಿನ ಬಗ್ಗೆ ಬೇಸರವನ್ನು ಇಲ್ಲವೇ ತಿರಸ್ಕಾರವನ್ನು ಸೂಚಿಸುವಾಗ ಈ ರೀತಿಯ ಪದಗಳನ್ನು ಬಳಸಲಾಗುತ್ತದೆ. ಅರಸು ಗಿರಸುಗಳ ಋಣವಿಲ್ಲ. ಋಣ ಅಂದರೆ ಹಂಗು ಇಲ್ಲ. ಯಾರಿಗೆ? ಕವಿಗೆ. ಜಗತ್ತಿನ ಮತ್ತು ಸಮಾಜದ ವಾಸ್ತವಗಳನ್ನು, ದಿಟವನ್ನು ಜನಮನಕ್ಕೆ ಮುಟ್ಟಿಸುವಂತೆ ತಿಳಿಯ ಹೇಳುವ ಕವಿಗೆ ಈ ಅರಸಿನ ಯಾವುದೇ ಅಂಕೆಶಕ್ಕೆ ಇರುವುದಿಲ್ಲ. ಅರಸಿನ ಅಂಗಿಗೆ, ಅವನ ಋಣಕ್ಕೆ ಈತ ಒಳಗಾಗುವುದಿಲ್ಲ. ಅವನ್ ಅಗ್ನಿಮುಖಿ. ಅವನ್ ಕವಿ. ಕವಿಯ ವ್ಯಕ್ತಿತ್ವ ಎಂಥದ್ದು? ಅಗ್ನಿ, ಬೆಂಕಿ. ಮುಖಿ ಅಂದರೆ ಮೊಗದವನು. ಅಗ್ನಿಮುಖಿ ಅಂದರೆ ಧಗಧಗನೆ ಉರಿಯುತ್ತಿರುವಂಥ ಬೆಂಕಿಯ ಜ್ವಾಲೆಯಂತೆ ಅವನ ವ್ಯಕ್ತಿತ್ವ ಇದೆ. ಅಂದರೆ ಕೆಟ್ಟದ್ದನ್ನು ನಾಶಪಡಿಸುವಂಥ ಶಕ್ತಿ ಕವಿಯ ಆ ಬರಹದಲ್ಲಿದೆ. ಅವನ ಅಗ್ನಿಮುಖಿ. ಪ್ರಳಯ ಶಿಖಿ. ಪ್ರಳಯ ಅಂದರೆ ಜಗತ್ತೆಲ್ಲವೂ ಕೂಡ ಕೊನೆಗೊಳ್ಳುವಂಥ ಕಾಲವನ್ನು ಪ್ರಳಯ ಅಂತಾರೆ. ಶಿಖಿ ಅಂದರೆ ಬೆಂಕಿ. ಪ್ರಳಯ ಕಾಲದ ಬೆಂಕಿ ಅಂತಿರುವವನು. ಇವೆಲ್ಲ ರೂಪಕ. ಅಗ್ನಿಮುಖಿ, ಪ್ರಳಯ ಶಿಖಿ ಅಂತಂದ್ರೆ ಅಗ್ನಿಯಂತೆ ದಹದಹಿಸುವಂಥ ಒಂದು ರೂಪಕ ಅದು. ಅಂದರೆ ಅಂತಹ ಒಳ್ಳೆಯ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಪಡೆದವನು ಕವಿ. ಕೆಟ್ಟದ್ದನ್ನು ನಾಶಪಡಿಸುವಂಥ ಶಕ್ತಿಯುಳ್ಳವನು ಕವಿ ಅನ್ನತಕ್ಕಂಥ ಇದರಲ್ಲಿ ಅಗ್ನಿಮುಖಿ ಮತ್ತು ಪ್ರಳಯ ಕಾಲದ ಬೆಂಕಿ, ಶಿಖಿ, ಬೆಂಕಿ ಅನ್ನತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಜನಪರವಾಗಿ ಚಿಂತಿಸುವ ಮತ್ತು ಜನರ ಒಳಿತಿಗಾಗಿ ಹೋರಾಡುವ ಕವಿಯು ರಾಜನಿಂದ ಯಾವುದೇ ಬಗೆಯ ಬಿರುದನ್ನು ಬಯಸುವುದಿಲ್ಲ. ರಾಜನನ್ನು ಕಂಡು ಅಂಜುವುದಿಲ್ಲ. ರಾಜನಿಂದ ಉಂಟಾಗುವ ಹಿಂಸೆಯನ್ನ ಲೆಕ್ಕಿಸುವುದಿಲ್ಲ. ಇಲ್ಲಿ ರಾಜ ಅಂದರೆ ಪ್ರತಿಯೊಂದು ಕಾಲದಲ್ಲಿಯೂ ಅಧಿಕಾರದ ಗದ್ದುಗೆಯಲ್ಲಿರ್ತಕ್ಕಂಥ ವ್ಯಕ್ತಿ. ಅಧಿಕಾರದ ಗದ್ದುಗೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಕವಿ ಯಾವತ್ತೂ ಕೂಡ ಅವನಿಂದ ಬಿರುದನ್ನು, ಅವನೇನೋ ಬಿರುದು ಕೊಡಲಿ, ನಾನಿಂಥದೋ ಮಹಾಕವಿ ಅಂತಲೋ, ನಾನಿಂಥದೋ ಅಂಥ ಕವಿ ಅಂತಲೋ, ಇಂಥ ಕವಿ ಅಂತಲೋ ಖ್ಯಾತಿಯನ್ನು ಪಡಿಬೇಕು ಅನ್ನತಕ್ಕಂಥ ಹಂಬಲ ಇಂಥ ಅಗ್ನಿಮುಖಿ ಅಂತಿರುವ, ಪ್ರಳಯ ಶಿಖಿ ಅಂತಿರುವಂತಹ ನಿರಂಕುಶಮತಿಯಾಗಿರ್ತಕ್ಕಂಥ ಕವಿಗೆ ಇರುವುದಿಲ್ಲ. ಕವಿ ಯಾವತ್ತೂ ಕೂಡ ತನ್ನ ವ್ಯಕ್ತಿತ್ವವನ್ನು ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ರೂಪಿಸಿಕೊಂಡಿರ್ತಾನೆ, ಕಾಪಾಡಿಕೊಂಡಿರ್ತಾನೆ. ರಾಜನನ್ನು ಕಂಡು ಅಂಜುವುದಿಲ್ಲ. ರಾಜನಿಂದ ಉಂಟಾಗುವ ಹಿಂಸೆಯನ್ನ ಲೆಕ್ಕಿಸುವುದಿಲ್ಲ. ರಾಜನ ಮೆಚ್ಚುಗೆಗಾಗಿ ನಡು ಬಗ್ಗಿಸಿ ತಲೆ ತಗ್ಗಿಸಿ ನಡೆಯುವುದಿಲ್ಲ. ರಾಜನಿಗೆ ಎಂದೆಂದಿಗೂ ಅಡಿಯಾಳಾಗುವುದಿಲ್ಲ. ಕವಿಯ ಇಂತಹ ವ್ಯಕ್ತಿತ್ವವನ್ನು ಕುವೆಂಪು ಅವರು ಚಿತ್ರಿಸುವುದಕ್ಕೆ ನೋಡಿ ಯಾವ ರೂಪಕಗಳನ್ನು ತಗೊಂಡವ್ರೆ. ನಿಸರ್ಗದ ನೆಲೆಯಲ್ಲಿ ಹಾಡುವ ಕೋಗಿಲೆ, ಅರಳುವ ಬಣ್ಣ ಬಣ್ಣದ ಹೂಗಳು, ಪ್ರಣಯದ ಕ್ರೀಡೆಯಲ್ಲಿ ತೊಡಗಿ ಕುಣಿಯುತ್ತಿರುವ ನವಿಲು, ತೇಲುವ ಮೋಡ, ಹೊಳೆಯುವ ಬೆಳುದಿಂಗಳು, ಮೊಳಗುವ ಸಿಡಿಲು, ಕಂಗೊಳಿಸುವ ಮಿಂಚು, ಮಿನುಗುವ ಚುಕ್ಕಿಗಳು ಹೇಗೆ ನಿರಂಕುಶವಾಗಿ, ಅಂದರೆ ಯಾವುದೇ ಬಗೆಯ ಅಂಕೆ ಶಂಕೆಗಳಿಗೆ ಒಳಗಾಗದೆ ಸಹಜವಾಗಿ ತಮ್ಮ ತಮ್ಮ ಇರುವಿಕೆಯನ್ನು ತೋರಿಸುತ್ತವೆಯೋ ಅಂತೆಯೇ ಕವಿಯು ನಿರಂಕುಶಮತಿಯಾಗಿರಬೇಕು. ಯಾವುದೇ ಬಗೆಯ ಅಂಕುಶಕ್ಕೆ ಆತ ಒಳಗಾಗಬಾರದು. ಇಲ್ಲದಿದ್ದರೆ ಆತ ಒಂದು ವೇಳೆ ನಿರಂಕುಶಮತಿಯಾಗದಿದ್ದರೆ, ಅಂದರೆ ಯಾವುದು ವಾಸ್ತವ, ಯಾವುದು ಸತ್ಯ, ಯಾವುದು ದಿಟ ಎಂಬುದನ್ನು ಸ್ಪಷ್ಟವಾಗಿ ಮನದಟ್ಟು ಮಾಡಿಕೊಂಡು ಅದನ್ನು ಪ್ರತಿಪಾದಿಸುವಂಥ ವ್ಯಕ್ತಿತ್ವ ಕವಿಗಿರಬೇಕು. ಜಾತಿ, ಧರ್ಮ, ದೇವರುಗಳ ಹೆಸರಿನಲ್ಲಿ
ಮನುಕುಲಕ್ಕೆ ಉಂಟಾಗುತ್ತಿರುವಂಥ ಹಿಂಸೆಯನ್ನ, ಮನುಕುಲ ಪರಸ್ಪರ ಜಾತಿ ಧರ್ಮ ದೇವರ ಹೆಸರಿನಲ್ಲಿ ಅತ್ಯಂತ ಭೀಕರವಾದ ರೀತಿಯಲ್ಲಿ ಹೋರಾಡುತ್ತಾ ಇಡೀ ಬದುಕನ್ನೇ ನರಕಮಯಗೊಳಿಸಿಕೊಂಡಿರುವುದನ್ನು ಕವಿ ಸ್ಪಷ್ಟವಾಗಿ ಜನಮನಕ್ಕೆ ತಿಳಿಯ ಹೇಳಬೇಕು. ಜಾತಿ ಧರ್ಮ ದೇವರುಗಳ ಎಲ್ಲೆಯಿಂದ ಹೊರಬಂದು ಕೇವಲ ಮಾನವೀಯತೆಯ ನೆಲೆಯಲ್ಲಿ ಪರಸ್ಪರ ಪ್ರೀತಿ ಕರುಣೆ ಮೈತ್ರಿಯಿಂದ ಬಾಳಬೇಕೆಂಬ ಸಂದೇಶವನ್ನು ಕೊಡುವಂಥ ಕವಿ, ಅಂಥ ವ್ಯಕ್ತಿತ್ವವನ್ನು ಪಡೆದಿರುವ ಕವಿಯು ರಾಜನಿಂದ ಯಾವುದನ್ನು ಅಪೇಕ್ಷೆ ಪಡುವುದಿಲ್ಲ. ಒಂದು ವೇಳೆ ಆತ ಅಪೇಕ್ಷೆ ಪಟ್ಟರೆ ಏನಾಗುತ್ತೆ? ರಾಜನಿಂದ ಬಿರುದನ್ನು ಪಡೆಯುವ ಕವಿಯು ರಾಜನ ಹಂಗಿಗೆ ಒಳಗಾಗುತ್ತಾನೆ. ರಾಜನನ್ನು ಕಂಡು ಹೆದರುವ ಕವಿಯು ರಾಜನ ತಪ್ಪುಗಳನ್ನು ಗುರುತಿಸಿ ಹೇಳುವ ಎದೆಗಾರಿಕೆಯನ್ನು ಕಳೆದುಕೊಳ್ಳುತ್ತಾನೆ. ರಾಜನು ನೀಡುವ ದಂಡನೆಗೆ ನಡುಗುವ ಕವಿಯು ರಾಜನ ದಬ್ಬಾಳಿಕೆಯ ಆಡಳಿತವನ್ನು ಮೂಕನಾಗಿ ಸಹಿಸಿಕೊಳ್ಳುತ್ತಾನೆ. ರಾಜನು ನೀಡುವ ಸಂಪತ್ತಿಗೆ ಕೈಯೊಡ್ಡುವ ಕವಿಯು ರಾಜನಿಗೆ ಅಡಿಯಾಳಾಗುತ್ತಾನೆ. ಈ ರೀತಿಯ ನಡೆನುಡಿಗಳಿಂದ ತನ್ನ ವ್ಯಕ್ತಿತ್ವವನ್ನೇ ಕಳೆದುಕೊಂಡ ವ್ಯಕ್ತಿಯು ಎಂದೆಂದಿಗೂ ಕವಿಯಾಗಲಾರ. ಕವಿಯ ವ್ಯಕ್ತಿತ್ವವನ್ನ ಅಗ್ನಿಮುಖಿ, ಪ್ರಳಯ ಶಿಖಿ ಎಂಬ ರೂಪಕದ ನುಡಿಯಲ್ಲಿ ಬಣ್ಣಿಸಲಾಗಿದೆ. ಧಗಧಗದ ಉರಿಯುತ್ತಿರುವ ಬೆಂಕಿಯ ಜ್ವಾಲೆಗಳಿಂತೆ ಅಥವಾ ಪ್ರಳಯ ಕಾಲದಲ್ಲಿ ಉರಿಯುತ್ತಿರುವಂಥ ಬೆಂಕಿಯಂತೆ ಅಂತ ಯಾಕೆ ವರ್ಣಿಸೋರು ಇದ್ರೆ, ಪ್ರಳಯದ ಬೆಂಕಿಯು ಜಗತ್ತಿನಲ್ಲಿ ಇರುವುದೆಲ್ಲವನ್ನೂ ಸುಟ್ಟು ಬರಿದು ಮಾಡಿ ಹೊಸ ಹುಟ್ಟಿಗೆ ಹೇಗೆ ಕಾರಣವಾಗುವುದೋ ಅಂತೆಯೇ ರಾಜನ ಆಳ್ವಿಕೆಯಲ್ಲಿ ಕಂಡುಬರುವ ಸುಲಿಗೆ, ವಂಚನೆ ಮತ್ತು ಕ್ರೂರತನದ ದಬ್ಬಾಳಿಕೆಯನ್ನು ಕವಿಯು ತನ್ನ ಬರಹದಿಂದ ಜನಸಮುದಾಯಕ್ಕೆ ಮನವರಿಕೆ ಮಾಡಿ ಅವರನ್ನು ಅರಿವಿನ ಮೂಲಕ ಎಚ್ಚರಿಸಿ ರಾಜನ ಆಡಳಿತದಲ್ಲಿರುವ ಕೆಟ್ಟದ್ದರ ಎದುರಾಗಿ ಹೋರಾಡಬಲ್ಲ ಶಕ್ತಿಯನ್ನ ಜನಮನದಲ್ಲಿ ತುಂಬುತ್ತಾನೆ. ರಾಜನ ದುರಾಡಳಿತವನ್ನು ಕೊನೆಗಾಣಿಸಿ ಜನಸಮುದಾಯದ ಬದುಕಿನಲ್ಲಿ ಒಳಿತನ್ನು ನೆಲೆಗೊಳಿಸಬಲ್ಲ ವ್ಯಕ್ತಿತ್ವವನ್ನು ಕವಿಯು ಹೊಂದಿದ್ದಾನೆ ಎಂಬುದನ್ನು ಅವನು ಅಗ್ನಿಮುಖಿ, ಪ್ರಳಯಶಿಖಿ ಎಂಬ ರೂಪಕದ ನುಡಿಗಳು ಸೂಚಿಸುತ್ತಿವೆ. ವಸಂತ ವನದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ. ಹೂವಿನ ಮರದಲ್ಲಿ ಜೇನುಂಬುಳುಗಳು ಮೊರೆಯುವುದು ರಾಜನ ಭಯದಿಂದಲ್ಲ. ವನದ ಏಕಾಂತದಿ ಪೆಣ್ಣವಿಲೆಡೆಯಲ್ಲಿ ಮಯೂರ ಧೃತ್ಯೋನ್ಮತ್ತ ವಿಲಾಸಕ್ಕೆ ರಾಜನ ಕತ್ತಿಯ ಗಣನೆಯೇ ಇಲ್ಲ. ಬಿದಾಗ ವ್ಯೋಮದಿ ಮೆಲ್ಲ ಮೆಲ್ಲಗೆ ತನ್ನೊಂದಿಚ್ಛೆಗೆ ತೇಲುವ ಮೇಘದ ಆಲಸ್ಯಕ್ಕೆ ಅರಸನ ಒಳುಕಿಲ್ಲ. ಗಾಳಿಯ ಮುತ್ತಿಗೆ ಮೈ ಚುಮ್ಮೆನ್ನಲು ತೆರೆ 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 ಅಹ ತಿಳಿಗೊಳದ ಎಡೆಯಲ್ಲಿ ಮಿನುಮಿನು ಮಿಂಚುವ ನುಣ್ಬಳು ದಿಂಗಳ ಲೀಲೆಗೆ ದೊರೆ ಮೆಚ್ಚುಗೆ ಬೇಕಿಲ್ಲ. ಸಿಡಿಲನು ಸಿಡಿಯುತ್ತೆ ಮೊಳಗುತೆ ನುಗ್ಗುವ ಕಾರ್ಗಾಲದ ಕರುಮುಗಿಲಿ ಪೊಮ್ಮುವ ಕೆಂಗಿಡಿ ಬಣ್ಣದ ಮಂಗೆರೆ ಮಿಂಚಿಗೆ ಆಸ್ಥಾನದ ದಾಸ್ಯದ ಹುರುಪಿಲ್ಲ. ಕತ್ತಲೆ ಮುತ್ತಿದ ಬಾನಲಿ ಮಿಣುಕುವ ತಾರೆಗೆ ದೊರೆಯ ಆಣತಿ ತೃಣವಿಲ್ಲ. ವಿಪ್ಲವ ಮೂರ್ತಿಯ ಸಕಲಾಗಿ ಹನೈ ಕವಿಗೆ ಅರಸು ಗಿರಸುಗಳ ಋಣವಿಲ್ಲ. ಅವನು ಅಗ್ನಿಮುಖಿ, ಪ್ರಳಯಶಿಖಿ.